ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ನಾನು ಸಾನ್ವಿ. ಬೇಕಿತ್ತಾ ಫ್ರಿಜ್ ಓಡಿಸ್ಕೊಂಡು. ಓಕೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ಮನೆ ಕೆಲಸ ಆಯಿತು, ಸ್ನಾನ ಆಗಿದೆ, ಪೂಜೆ ಮಾಡಬೇಕು. ಅದ್ರ ಮುಂಚೆ ಸ್ವಲ್ಪ ತಿಂಡಿ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ಸಾನೋದು ಬೆಳಗ್ಗೆ ರೂಟೀನ್ ಆಯಿತು, ಓದೋದು ಬರೆಯೋದು. ಈಗ ಟಿ ವಿ ಟೈಮ್. ಅವಳ ಫ್ರೆಂಡು ಹೋದ್ಲು ದುಬೈಗೆ. ಸಾನು ಈಸ್ ಅಲೋನ್ ನಾವು. ಒಬ್ಳು ಫ್ರೆಂಡು, ಇಬ್ಬರು ಫ್ರೆಂಡೇನೋ ಊರಿಗೆ ಹೋಗಿದ್ದಾರೆ. ಇನ್ನು 1 2 3 4 5 ಅವರು ಎಲ್ಲ ಹೋದ್ರಾ? ನಾನು ಇದ್ದಾರೆ ಅಂದ್ಕೊಂಡೆ. ಓಕೆ, ಇರೋದು ಒಬ್ಳು ಫ್ರೆಂಡ್ ಈಗ ಸದ್ಯಕ್ಕೆ ಅಲ್ವಾ? ಒಬ್ಳು ಇಬ್ಬರಿದ್ದಾರೆ. ಅದರಲ್ಲಿ ಒಬ್ಳು ಚಿಕ್ಕವಳು, ಏಜ್ ಡಿಫ್ರೆನ್ಸ್ ತುಂಬ ಇದೆ. ಅವಳದೇ ಆಟಗಳು ಬೇರೆ, ಇವಳದೇ ಆಟಗಳು ಬೇರೆ. ಸೊ ಇನ್ನು ಒಬ್ಳು ಇದ್ದಾಳೆ, ಅವಳು ಸ್ವಲ್ಪ ಲೇಟ್ ಬರೋದು. ಅವಳದು ಕ್ಲಾಸಸ್ ಇರುತ್ತೆ, ಆನ್ಲೈನ್ ಕ್ಲಾಸಸ್ ತುಂಬ ಸೇರ್ಕೊಂಡಿದ್ದಾಳೆ. ಮೊನ್ನೆ ಹೇಳ್ತಾ ಇದ್ಲು ಒಂದೊಂದೇ. ನಮ್ಮ ಸಾನಿಗೆ 2 ಅಟೆಂಡ್ ಮಾಡಿ ಅಂದರೆ ರಜದಲ್ಲೂ ಮಾಡ್ಬೇಕಾ ಅಂತ. ಸೊ ಇದು ನೋಡಿದ್ರಲ್ವಾ, ಅವಳ ಫ್ರೆಂಡ್ಗೆ ಇದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದು. ಇದನ್ನ ಅಲ್ಲ, ಈ ಥರದ್ದು. ಅಂದರೆ ಸಾನುಗೆ ಇದು ತುಂಬ ಇಷ್ಟ, ತುಂಬ ದಿನದಿಂದ ಕೇಳ್ತಾನೆ ಇದ್ಲು. ನಾವು ಲಾಸ್ಟ್ ಇಯರ್ ಸ್ಕೂಲ್ ಶುರು ಆಗೋ ಟೈಮಲ್ಲಿ, ಇಲ್ಲ ಸ್ಕೂಲ್ ಶುರು ಆದಮೇಲೆ ನಾವು ಅಂಗಡಿಗೆ ಹೋದಾಗ ಅಲ್ಲಿ ನೋಡಿದ್ವಿ. ನಾನು ಚಿನಿಮಾ ಇವಾಗ ತಾನೇ ಎಲ್ಲ ತೊಗೊಂಡಾಗಿದೆ, ಸ್ಕೂಲ್ ಸ್ಟೇಷನರಿ ಎಲ್ಲ, ಇವಾಗ ಬೇಡ ನೆಕ್ಸ್ಟ್ ಇಯರ್ಗೆ ತೊಗೊಳ್ಳೋಣ ಅಂದ್ಕೊಂಡೆ. ಸರಿನಾ, ಇವಳು ಬರ್ತ್ಡೇಗೆ ಹೋಗಿ ನೋಡಿದ್ರೆ ಇಲ್ಲವೇ ಇಲ್ಲ. ಇವಾಗ ಹೋಗಿ ನೋಡಿ ಹುಡುಕಿ ಇದನ್ನು ತಂದಿದ್ದು. ಇವಳಿಗೂ ಹಾಗೆ ಇವಳ ಫ್ರೆಂಡ್ಗೂ, ಅಂದರೆ ಇವಳಿಗೂ ಇಷ್ಟ ಆಯ್ತಲ್ವ, ಫ್ಯಾನ್ಸಿ ಥಿಂಗ್, ಅವಳ ಫ್ರೆಂಡ್ಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಇದು ಯೂನಿಕಾರ್ನ್ ಪೆನ್ಸಿಲ್ಗೂ ಆಗುತ್ತೆ. ಎಲ್ಲ ತೆಗೆದು ನೋಡ್ಬಿಟ್ಲು. ಮಮ್ಮ ರೀಫಿಲ್ ಇಷ್ಟಿದೆ, ಕ್ಯಾಪ್ ಇಷ್ಟಿದೆ, ಇದನ್ನು ಈ ಪಾರ್ಟನ್ನು ತೆಗೆದ್ಲು, ಇದನ್ನು ತೆಗೆದ್ಲು, ಎಲ್ಲನೂ ಬೇರೆ ಬೇರೆ ಬಿಚ್ಚಿ ತೆಗೆದು ನೋಡ್ಬಿಟ್ಲು ಅದ ಕಡೆ. ಅಂದರೆ ನಾನು ಹಿಂಗೆ ಮಾಡೋದು, ಏನಾದರೂ ನನ್ನ ಕೈಗೆ ಕೊಟ್ಟರೆ ಓಕೆ, ನೋಡಿ ಕೊಟ್ಬಿಡೋದಂದರೆ ಕೊಟ್ಬಿಡ್ತೀನಿ. ನಂದೇ ಅಂದರೆ ನಾನು ಎಲ್ಲನೂ ಬಿಚ್ಚಿ ನೋಡಿರ್ತೀನಿ. ಈಗ ಸ್ನೇಹಿತರೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿ ಮಾಡಿಬಿಟ್ಟು ಆಮೇಲೆ ಹೋಗಿ ಪೂಜೆ ಮಾಡ್ತೀನಿ. ತಿಂಡಿಗೆ ಇವತ್ತು ಸಾನು ಕೇಳ್ತಾ ಇದ್ಲು, ಏನು ಸ್ಪೆಷಲ್ಲು ಅಂತ. ಯಾಕೆ ಮಾಡಬೇಕು ದಿನಾನು, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಏನು ಅಂತ ತಿಳಿಸ್ತೀನಿ ಬನ್ನಿ. ತಿಂಡಿಗೆ ಇವತ್ತು ಸ್ನೇಹಿತರೆ ನಾನು ಪೋಡಿ ದೋಸೆ, ಪೋಡಿ ಇಡ್ಲಿ ಅಂತ ಹೇಳ್ತಾರಲ್ವ, ಆ ಪುಡಿ ಇಂಪಾರ್ಟೆಂಟ್, ಅದರಲ್ಲಿ ಮೇನ್ ಥಿಂಗು. ಸೊ ದೋಸೆ ಕಾಮನ್, ದೋಸೆಗೆ ಹಿಟ್ಟು ಏನಿರುತ್ತೋ ಅದು ಬ್ಯಾಟರ್ ಸೇಮ್ ಇರುತ್ತೆ. ಅದ್ರ ಜೊತೆ ಚಟ್ನಿ ಮಾಡೋ ಬದಲು ಪೋಡಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಇದು ಮೈಲ್ಡ್ ಖಾರ ಇರುತ್ತೆ. ಸೊ ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಖಾರದ ಮೆಣಸಿನ್ಕಾಯಿ 1 ಅಥವಾ 2 ಹಾಕ್ಕೊಳ್ಬೋದು, ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿನೇ ಒಂದು 10 ರಿಂದ 15 ಹಾಕ್ಕೊಳ್ಬೇಕು. ಇದನ್ನು 3 ಜನಕ್ಕೆ ನಾನು ಇಷ್ಟು ಮಾಡ್ಕೊಳ್ತಾ ಇರೋದು. ಇದರ ಜೊತೆ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಕಡಿಮೆ ಹಾಕ್ಕೊಳ್ಬೋದು. ನಾನು ಒಂದು ಸಣ್ಣ ಬಟ್ಲು ತೊಗೊಂಡಿದ್ದೀನಿ, ಅದರಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ನೋಡಿ ಸ್ನೇಹಿತರೆ, ತುಂಬಾ ಚಿಕ್ಕ ಬಟ್ಲು, ಒಂದು 3-4 ಸ್ಪೂನ್ ಏನೋ ಆಗ್ಬೋದು, ಸ್ಪೂನ್ ಲೆಕ್ಕದಲ್ಲಿ ಹೇಳಿದ್ರೆ. ಇದು ನೋಡಿ ಈ ಥರ ಕೆಂಪಗಾಗೋ ಥರ ಹುರ್ಕೊಂಡಿದ್ದೀನಿ. ಇದು ನಾವು ಹಸಿ ಪುಡಿನೇ ಯೂಸ್ ಮಾಡೋದ್ರಿಂದ ಬೇಯಿಸೋದಿಲ್ಲ, ಮತ್ತೆ ಅದಕ್ಕೆ ಕೆಂಪಗಾಗಬೇಕು ಚೆನ್ನಾಗಿ. ನೆಕ್ಸ್ಟ್ ಅದೇ ಬಟ್ಲಲ್ಲಿ ಒಂದು ಚೂರು ಕಡಿಮೆ ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು, ಇದನ್ನು ಕೂಡ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಬೇಕು. ಅದ್ರ ಜೊತೆ 1 ಸ್ಪೂನಷ್ಟು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ತೊಗರಿ ಬೇಳೆ ತುಂಬ ಬೇಗ ಕಲರ್ ಬಂದ್ಬಿಡುತ್ತೆ, ಅದಕ್ಕೆ ಅದನ್ನು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಅಥವಾ ಸಪ್ರೇಟಾಗಿ ಹುರ್ಕೊಂಡ್ರೇ ಬೆಟರ್. ಅದರ ಜೊತೆ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಪ್ಪೆಳ್ಳಾದರೂ ತೊಗೊಳ್ಬೋದು, ಬಿಳಿ ಎಳ್ಳಾದರೂ ತೊಗೊಳ್ಬೋದು. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಎಳ್ಳು, ಅರಿಶಿನದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣು, ಉಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ಪುಡಿ ಮಾಡ್ಕೊಳ್ಬೇಕು. ಅದರ ಜೊತೆ ನಾನು ಪಲ್ಯನ ಮಾಡ್ತಾ ಇದ್ದೀನಿ. ಇದು ಪ್ಲೇನ್ ಪಲ್ಯ, ಆಲೂ ಪಲ್ಯ. ಇದಕ್ಕೆ ಒಗ್ಗರಣೆ ಕೊಡೋದಿಲ್ಲ ಅಂತ ನಾನು, ರಾಜೇಶ್ ಇಲ್ಲ ಒಗ್ಗರಣೆ ಕೊಟ್ಟಿರ್ತಾರೆ ಅಂತ, ಅದಕ್ಕೆ ಒಗ್ಗರಣೆ ಕೊಡದೇ ಇರೋದು ಮತ್ತು ಕೊಟ್ಟಿರೋದು ಎರಡನ್ನೂ ಇವತ್ತು ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅರ್ಧಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸೊ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಹಾಕೋ ಹಾಗಿಲ್ಲ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಬೇಯಿಸ್ಕೊಂಡಿರೋವಂಥ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಗಟ್ಟಿ ಇರಬಾರ್ದು. 1 ವಿಷಲ್ಗೆ ನಾವು ಯೂಶಲಿ ಆಫ್ ಮಾಡ್ಕೊಳ್ತೀವಿ ಅಂದರೆ ಇದಕ್ಕೆ 2 ವಿಷಲ್ ಬರೆಸ್ಬೇಕು. ಸಿಪ್ಪೆ ತೆಗೆದುಕೊಂಡು ಈಗ ಹಾಕ್ಬಿಟ್ಟು ಮ್ಯಾಶ್ ಮಾಡ್ತೀನಿ. ಇದಕ್ಕೆ ಉಪ್ಪನ್ನು ನೋಡಿ ಹಾಕಿ, ಖಾರ ಹಾಕೋದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪನೇ ಹಿಡ್ಸತ್ತೆ. ಈಗ ಮಿಕ್ಸ್ ಮಾಡಿದ್ರೆ ಮುಗೀತು, ಆಫ್ ಮಾಡ್ಕೊಳ್ತೀನಿ. ಇದು ದೋಸೆ ತವಾ ಸ್ನೇಹಿತರೆ, ಕಾಸ್ಟ್ ಐರನ್ದು. 1 ಟೈಮ್
ಇನ್ವೆಸ್ಟ್ಮೆಂಟ್. ಇದು ನಾನ್ ಸ್ಟಿಕ್ ತವಾ ಥರ ಹಾಳಾಗತ್ತೆ, ಆ ಕೋಟಿಂಗ್ ಹೋಗುತ್ತೆ ಅನ್ನೋ ಥರ ಏನೂ ಇಲ್ಲ. ಸ್ವಲ್ಪ ಕೋಟಿಂಗ್ ಹೊಟ್ಟೋದ್ರೂ ಅದು ನಮ್ಮ ಹೆಲ್ತ್ಗೆ ಎಡವಟ್ಟು ಆಗುತ್ತೆ. ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್. ಅದಕ್ಕೆ ಕಾಸ್ಟ್ ಐರನ್ದು ತೊಗೊಂಡೆ. ಮೊದಲು ಬಾಣಲಿ ಯೂಸ್ ಮಾಡಿದ್ನಲ್ಲ ಬ್ಲ್ಯಾಕ್ ಕಲರ್ದು, ಅದು ಕೂಡ ಕಾಸ್ಟ್ ಐರನ್ನೇನೆ. ಒಂದು ಸಾರಿ ಸೀಸನ್ ಮಾಡಿಬಿಟ್ರೆ ಆಯಿತು. ಇದು ನಮಗೆ ಲೈಫ್ ಲಾಂಗ್ ನಮ್ಮ ಜೊತೆನೇ ಇರುತ್ತೆ, ಹಾಳಾಗುತ್ತೆ ಅನ್ನೋ ಥರ ಏನೂ ಇರೋದಿಲ್ಲ. ಅವಾಗವಾಗ ಕ್ಲೀನ್ ಮಾಡೋದು, ಸೀಸ್ನಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದು ಅಮೆಝಾನಲ್ಲಿ ಹಾಕಿರ್ತೀನಿ, ಲಿಂಕು ಸಿಗತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈಗ ಬನ್ನಿ ಪೋಡಿ ದೋಸೆ ಮಾಡೋಣ. ಇದು ಮಸಾಲೆ ದೋಸೆ ಅಲ್ಲ, ಪೋಡಿ ದೋಸೆ ಅಂತಾರೆ. ಪುಡಿ ಮತ್ತು ಪಲ್ಯ, ಪೋಡಿ ದೋಸೆ ಅಂತ ಹೇಳೋದು. ಡಿಫ್ರೆಂಟ್. ಅದು ಆಲೂ ಪಲ್ಯ. ನೈಸ್, ಡಿಫ್ರೆಂಟ್ ಇದೆ ಅಲ್ಲ. ಸೇಮ್ ದೋಸೆ, ಸೇಮ್ ಪಲ್ಯ. ಮೊದಲು ತಿಂದಿದ್ಯಾ? ಇದೆಯಾ? ಸರಿ, ಎಂಜಾಯ್ ಮಾಡಿ. ಸ್ನೇಹಿತರೆ, ತಿಂಡಿ ಆಯಿತು. ತಿಂಡಿ ಆದ ತಕ್ಷಣ ಸ್ವಲ್ಪ ಬೆಡ್ಶೀಟ್ಸ್ನ ಬೆಳಿಗ್ಗೆನೇ ಒಗ್ದಾಕಿದ್ದೆ, ಅದನ್ನು ಇವಾಗ ಒಣಗಿ ಹಾಕಿದ್ದೀನಿ. ತಿಂಡಿ ಅಂತೂ ಚೆನ್ನಾಗಿತ್ತು. ನಾರ್ಮಲ್ ಚಟ್ನಿ ಪಲ್ಯ ತಿನ್ನೋದಕ್ಕಿಂತ ಸಮಥಿಂಗ್ ಡಿಫ್ರೆಂಟ್. ಸಾನೂ ಎಂಜಾಯ್ ಮಾಡಿದ್ಲು, ನಾನು ಎಂಜಾಯ್ ಮಾಡಿದೆ. ಸ್ನೇಹಿತರೆ, ಬೆಳಿಗ್ಗೆ ಬಟ್ಟೆ ಒಣಗಾಕ್ಬೇಕಾದ್ರೂ ಇಲ್ಲೇ ಸಿಕ್ಕಿದೆ. ಅದಾದಮೇಲೆ ವ್ಲಾಗ್ ಮಾಡಲೇ ಇಲ್ಲ ನಾನು. ಯಾಕೋ ನಿದ್ದೆ ಬರೋಂಗೆ ಆಗ್ತಾಯಿತ್ತು, ಏನೂ ಕೆಲಸ ಮಾಡೋಕ್ಕೆ ಮೂಡಿರಲಿಲ್ಲ. ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿದೆ, ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಾಯಿದ್ದೆ. ಆಮೇಲೆ ಯಾಕೋ ಕಣ್ಣು ಎಳಿತಾ ಇದೆ, ಮೈಕೈ ಎಲ್ಲ ನೋವ್ತಾ ಇದೆ ಅನ್ನಿಸ್ತು. ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. 1:15 ಹೋಗಿದ್ದು ಮಲ್ಗೋದಕ್ಕೆ. ನಾನು ನಿದ್ದೆ ಬಂದು ಸ್ವಲ್ಪ ಹೊತ್ತಾಯಿತು. 4:15 ಎದ್ದು ಹೊರಗಡೆ ಬಂದಿದ್ದೀನಿ. ಇನ್ನು ಅಡುಗೆನೂ ಮಾಡಿರಲಿಲ್ಲ. ರಾಜೇಶ್ಗೂ ಏನು ನಾನು ಹೇಳಿರಲಿಲ್ಲ ಮಾಡಿ ಅಂದ್ಬಿಟ್ಟು. ಅವ್ರು ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ. ಇಬ್ಬರು ಮಜಾ ಮಾಡ್ತಾಯಿದ್ದಾರೆ. ನಾನೀಗ 4:15 ಎದ್ದು, ಟೈಮ್ 5 ಗಂಟೆ. ಸೊ ಅರ್ಜೆಂಟಾಗಿ ಅನ್ನ ಮಾಡಿ ಜುಂಕ ಮಾಡಿದೆ. ಅಟ್ಲೀಸ್ಟ್ ರಾತ್ರಿಗೂ ಆಗುತ್ತೆ, ಇವಾಗೂ ಸ್ವಲ್ಪ ಅದ್ರ ಜೊತೆನೇ ತಿನ್ಬೋದು ಅಂಥೇಳಿ. ಸೊ ಬಟ್ಟೆ ಒಣಗಾಕ್ಬೇಕಾದ್ರೆ ನಾನು ನಿಮ್ಮನ್ನು ಬೆಳಿಗ್ಗೆ ಮೀಟ್ ಮಾಡಿದ್ದು. ಈಗ ಮತ್ತೆ ಹೇಳ್ಕೊಳ್ಬೇಕಾದ್ರೆ ಮೀಟ್ ಮಾಡಿ ನಿಮ್ಮನ್ನು ವಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತೇನೋ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೆ, ಎಲ್ಲ ಫ್ಲಾಪ್ ಆಯಿತು. ಸ್ವಲ್ಪ ಇಂಟೀರಿಯರ್ಸ್ದು ನೋಡೋದಕ್ಕೆ ಒಂದು ಏರಿಯಾಗೆ ಹೋಗಬೇಕಿತ್ತು, ಅಲ್ಲಿಗೆ ಹೋಗಲಿಲ್ಲ. ಈಗ ಇನ್ನೂ ಒಂದು ಕಡೆ ಹೋಗೋಣ ಅಂದ್ಕೊಂಡಿದ್ದೆ, ಮೋಡ ಇದೆ. ಸಂಜೆ 5 ಆದರೂ ಕೂಡ ಗಾಳಿ ಇಲ್ಲ, ಶೆಕೆ ಆಗ್ತಾಯಿದೆ. ಸೊ ಮಳೆ ಬರುತ್ತೆ. ಅಲ್ಲಿಗೂ ಹೋಗೋದ ಬೇಡವಾ ನೋಡಬೇಕು. ಇನ್ನು ಊಟನೂ ಆಗಿಲ್ಲ. ನಿಂದು ಮಾತ್ರ ಆಗಿದ್ದಿದ್ರೆ ನೀನು ವಿನ್ ಹತ್ಬಿಡ್ತಿದ್ಲು. ನಾನು ಅಲ್ಲಿಂದ ಟಿ ಶರ್ಟ್ ಹಾಕಿದೆ, ಅದು ಅದ್ರ ಮೇಲೆ ಹೋಗ್ಬಿಟ್ಟು ಬೀಳ್ತಂತೆ, ಎಲ್ಲನೂ ಮಿಕ್ಸಪ್ ಆಗೋಯ್ತು. ಯಾರು ವಿನ್ ಆಗ್ತಾ ಇದ್ದಿದ್ದು ಅಂದರೆ ರಾಜೇಶ್ ಅಂತೆ. ಅದಕ್ಕೆ ನಮ್ಮ ಸಾನು ಅವ್ರು ನೋಡಿ ಸ್ಮೈಲಿಂಗ್ ಫೇಸ್. ಅವ್ರಿಗಿನ್ನೂ ಕಾಯ ಕೊಟ್ಟಿರಲಿಲ್ಲ ನಾನು, ಅದಕ್ಕೆ ಸ್ಮೈಲಿಂಗ್ ಫೇಸು. ಇಲ್ಲ ಅಂದಿದ್ರೆ ಹತ್ತಿರೋಳು. ಈಗ ನೋಡಿ ಫಸ್ಟೇ ಕಾಯಿ ಸಿಗುತ್ತೆ ನನಗೆ. ಎಷ್ಟು ಗಂಟೆಯಿಂದ ಆಟ ಆಡ್ತಾ ಇದ್ದೀರಾ? ಇದು ಅನ್ನನೂ ಮಾಡ್ದಂಗೆ ಇಬ್ರು 3 ಗಂಟೆಯಿಂದ. ಓ ಮೈ ಗಾಡ್. ಇಲ್ಲ, ನಾವು ಚೆಸ್ ಆಡಿದ್ವಿ. ನಮ್ಗೇನು ಗೊತ್ತಿತ್ತು ನೀನು ಅನ್ನ ಮಾಡಿದ್ರೆ ಮಲಗಿಬಿಟ್ಟಿದೀಯ ಅಂತ? ನಂಗೇನು ಗೊತ್ತಿತ್ತು ನಾನು ಹೋಗ್ಬಿಟ್ಟು ಮಲಗ್ತೀನಿ, ಇಷ್ಟು ಲೇಟ್ ಹೇಳ್ತೀನಿ ಅಂತ. ನಾನು ಮಳೆ ಬಂದ್ಬಿಡ್ತು ಅಂತ ಓಡೋಗಿದ್ದು. ಹಿಂದೆಗಡೆ ಮನೆ ರಿಪೇರ್ ಆಗ್ತಿದೆಯಲ್ಲ, ಅವರು ಜಲ್ಲಿ ಕಲ್ಸೋರು ಅಂತ ಬೀಳಿಸಿದ್ರು. ನಾನು ಮಳೆ ಬಂದ್ಬಿಡ್ತು ಅಂತ ಓಡೋದೆ. ನಾನು ತಿಂತಿರಲಿಲ್ಲ, ನಾನು ತಿನ್ನೋದು ಬಂದಿರೋದು. ಪಾಪ ಇವಾಗ ವಾಟ್ ಅನ್ ಅಡ್ವಾಂಟೇಜ್. ಬೇಗ ಹೋಗ್ಬೋದು ನೀನು. ಹಾಂ, ಹೊರಗಡೆ ಹೋಗ್ಬಿಡು.
ಸ್ನೇಹಿತರೆ ನಾವೀಗ ಹೊರಟಿದ್ದೀವಿ. ಸಾನುವಿನ ಮನೇಲಿ ಬಿಟ್ಟಿದ್ದೀವಿ. ಯಾಕಂದರೆ ಜಸ್ಟ್ 1 hour ಹೋಗ್ತಾ ಇರೋದು ಆ್ಯಂಡ್ ಮಳೆ ಬರೋ ಥರ ಇದೆ. ಯಾಕೆ ಸುಮ್ಮನೆ ನೆನಿಬೇಕು, ನಾನು ಇವತ್ತು ಹೋಗೋದಾ ಬೇಡವಾ ಅಂದ್ಕೊಂಡು ಹೊರಟಿದ್ದೀನಿ. ಇವತ್ತು ಬಿಟ್ಟರೆ ಇನ್ನೂ 1 ವಾರ ಕಾಯಬೇಕು ನಾನು. ಅದಕ್ಕೆ ಸ್ವಲ್ಪ ರಿಸ್ಕ್ ತೊಗೊಂಡು ಹೊರಟಿದ್ದೀನಿ. ಸಾನುನ ಮನೇಲಿ ಬಿಟ್ಟಿದ್ದೀವಿ. ಅವ್ರ ಫ್ರೆಂಡ್ಸು ಇವಾಗ ಬರ್ತಾರೆ ಆಟಾಡೋದಕ್ಕೆ. ಅದಕ್ಕೆ ಅಂದ್ಬಿಟ್ಟು ಮಳೆ ಬರೋ ಥರ ಇದೆ. 6 ಗಂಟೆ ಆಗಿದೆ ಈಗ. ನಾನು ಸೆರಾಮಿಕ್ ಪಾಟ್ಸ್ನ ನೋಡೋಣ ಅಂತ ಬಂದಿದ್ದು. ಅಂದರೆ ಹೊರಗಡೆ ನಾನು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಲ್ವಾ, ಅದಕ್ಕೆ ಒಂದು ಸೆರಾಮಿಕ್ ಪಾಟ್ ತೊಗೊಳ್ಳೋಣ. ಹಾಗೆ ಮತ್ತು ನನಗೆ ಈ ಉಪ್ಪಿನಕಾಯಿ ಹಾಕೋದಕ್ಕೆ ಜಾಡಿ ಆ ಥರದ್ದು ಬೇಕಿತ್ತು. ಸೊ ಅದು ಯಾವ ಥರ ಸಿಗುತ್ತೆ ನೋಡೋಣ ಅಂತ ಬಂದು ಇಲ್ಲಿ ರೇಟ್ಸ್ ಎಲ್ಲ ಕೇಳಿದ್ರೆ 120 ಶುರು. ನಾನು ಒಂದು ಪಾಟ್ ನೋಡಿದೆ, ಈಗ ಒಂದು ತೋರಿಸ್ತೀನಿ ನಿಮಗೆ. ಅದು 550 ಅಂತೆ. ಇಸ್ ಇಟ್ ವರ್ತ್? ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನಿಮಗೆ ಗೊತ್ತಿದ್ರೆ ಪ್ಲೀಸ್ ತಿಳಿಸಿ. ಏನಪ್ಪ ಸಿಗ್ತಾ ನಿನ್ನ ಚಾಯ್ಸು? ಸ್ಪೂನ್ ಇರೋದಿಲ್ವಾ? ಹಾಂ, ಇಲ್ಲಿ ಕೊಡಿ. ಅವರೇನೋ ದುಡ್ಡು ಕೊಡಿ ಅಂತಾರೆ. ಅವ್ರು ಹಿಂಗೆ ಅಂತಲ್ಲ, ಅಷ್ಟೊಂದು ಭಾರ ಇಲ್ಲ. ಇಲ್ವಾ ಬಿಡಿ, ಬಿಡ್ತಿದ್ದೀನಿ. ಹಾಂ, ಇದ್ರೊಳಗಡೆ ಮಣ್ಣು ಹಾಕ್ಬೇಕಲ್ಲ ಇನ್ನು. ಇಲ್ಲ, ಕಾರ್ನರಲ್ಲೇ ಸ್ವಲ್ಪ ಸರಿ. ನಿನ್ನ ಪಾಪ ಕರ್ಕೊಂಡು ಬಂದಿದ್ರೆ ಎರಡೂ ಫಿಕ್ಸ್. ನೋಡ ನೋಡಿ, ಇದು ಚೆನ್ನಾಗಿದೆ ಅಲ್ವಾ? ಡೈರೆಕ್ಟಾಗಿ ಕೇಳು ಅಲ್ಲಿ ಅವ್ರ ಹತ್ರ. ಈ ಥರದ್ದು ನೋಡ್ತಾ ಇರೋದು, ಇದರಲ್ಲಿ ಸ್ಪೂನ್ ಇರುತ್ತೆ. ಇದು ಕೇಳಬೇಕಿದೆ. ನಾನು ಆನ್ಲೈನಲ್ಲಿ ತಗೊಳ್ದೆ ಬರೋದಿಲ್ಲಂತೆ. ತಗೋ ಹೋಗ್ಲಿ, ಮಾಮೂಲಿ ಚಿಕ್ಕದು ಸ್ಪೂನ್ ಆ ಥರ ಅಲ್ಲ. ಇದು ಸ್ಪೂನ್ ಇಟ್ಟರೆ ಓಪನ್ ಆಗುತ್ತೆ. ಅಲ್ಲಪ್ಪ, ಚಿಕ್ಕ ಸ್ಪೂನ್ ಒಳಗಡೆ ಹಾಕಿಟ್ರೆ ಆಗುತ್ತೆ. ಸ್ಟೀಲ್ ಇಡಂಗಿಲ್ಲ ಉಪ್ಪಿನಕಾಯಿ ಜೊತೆ. भाई साहब कितना है? 15,000. Just have a taste. It's okay, no? No problem. Where are you from? Rajkot, sir, Gujarat. Gujarat. You just try this one little bit only, sir, because it is our very special mixture. It's a wheat bodhi chuda, sir. Ma'am, this is our most special thing. I am on diet. It's very nice. It's very less oily, ma'am. It's very nice. Actually, all the wheat flakes, those all are air fried actually. We have Gujarati special gatia also, papdis also we have, sir, bakar buddies and all that. It will be light, sweet and salt, but taste is good. Taste is good.
We have almost same map. Half is 200, kg packet 400. This one is plain. It's having garlic and methi also. Half kg is 200, kg packet 400. You can try this methi also. Then you decide which one. All are wheat and moong dal only. No maida. Sir, have one. This one is plain garlic. Are you sure no maida? No, sir, 110%, sir. Because we don't purchase this one from anywhere. ತಗೋ ನೋಡೋಣ. ವೀಟ್ It's not maida now. ವೀಟ್ ಅಂತಲ್ಲ, ಮೈದಾ ಇಲ್ಲ ಅಂತ ಹೇಳ್ತಿದ್ದಾರೆ. Which oil you use for this? It's all groundnut oil. And it's all filtered. Actually, after frying, it's all filtered. So you can't feel more oil in all these. Is this Kabul chana? Pudina, yeah, small chana, miri chana it's called. ಈಗ ಗೊತ್ತಾಯ್ತಾ ಯಾಕೆ ಟೆಸ್ಟ್ ಕೊಡ್ತಾರೆ ಅಂತ? ಟೇಸ್ಟ್ ಕೊಟ್ರೆ ಮುಗೀತು ಅಲ್ಲಿ. Taste is good. If you don't like, don't buy. Pepper. So, and these two are. ವಾಟರ್ ಇಸ್ ಎನಫ್. ನಾನು ಚಟ್ನಿ ಮಾಡೋಣ ಅನ್ಕೊಳ್ತಾ ಇದ್ದೆ, ತೊಗೊಂಡ್ರಲ್ಲ ಮಾಡಲ್ಲ. No, you have to scan or that. ಹೊರಟ್ವಿ ಸ್ನೇಹಿತರೆ, ತುಂಬ ದೊಡ್ಡದೇನಿಲ್ಲ. ನಾವು ಬಂದಿದ್ದು ಈ ಸೆರಾಮಿಕ್ ಪಾಟ್ಸ್ನೆಲ್ಲ ನೋಡೋದಕ್ಕೆ ಅಂದ್ಬಿಟ್ಟು. ಪ್ಲ್ಯಾಂಟ್ಸ್ ಹಾಕೋ ಅಂಥದ್ದೇನು ಸಿಗಲಿಲ್ಲ ದೊಡ್ಡದು. ಚಿಕ್ಕದು ನಾನು ಇಲ್ಲೇ ನೋಡೋಣ ಅಂದ್ಕೊಂಡು ಬಂದಿದ್ದು. ಆನ್ಲೈನಲ್ಲಿ ಸಿಗತ್ತೆ, ಬಟ್ ನಾನು ನೋಡಿ ತೊಗೊಳ್ಳೋಣ ಸೈಜು ಕ್ವಾಲಿಟಿ ಎಲ್ಲ ಅಂದ್ಕೊಂಡು ಹುಡುಕ್ಕೊಂಡು ಬಂದರೆ ಇಲ್ಲ, ಆ ಥರದ್ದು ಇಲ್ಲವೇ ಇಲ್ಲ. ನಾನು ಅಂಗಡಿಯಲ್ಲೂ ನೋಡಿದೆ, ಇದೇ ಥರದ್ದಿದೆ ಅಂಗಡಿಯಲ್ಲಿ. ಇಲ್ಲಿ ಎಷ್ಟು ಹೇಳಿದ್ರು? 350 ಹೇಳಿದ್ರು. ಅಲ್ಲಿ ಅಂಗಡೀಲಿ ಎಷ್ಟು ಗೊತ್ತಿಲ್ಲ. ಸೊ ಇಲ್ಲೆಲ್ಲೂ ಸಿಗಲಿಲ್ಲ ಅಂದಮೇಲೆ ನಾನೀಗ ಆನ್ಲೈನಲ್ಲೇ ತೊಗೊಳ್ಬೇಕು. ಓಕೆ, ಇನ್ನೇನು ಜಾಸ್ತಿ ಇಲ್ಲ ಇಲ್ಲಿ. ಇದು ಇರೋದು ಎಲ್ರಿ ಇದು? ಇದು ಜಾಲಹಳ್ಳಿ HMT ರೋಡ್. ತುಂಬ ದೊಡ್ಡದಿಲ್ಲ. ಇವಾಗ 3rd ಮೇಗೆ ಶುರು ಆಗಿದೆಯಂತೆ. 9th ಜೂನ್ ತನಕ ಇರುತ್ತಂತೆ. ಜಸ್ಟ್ ಹೀಗೆ ಟೈಮ್ ಪಾಸಿಗೆ ಬರ್ಬೋದು. ನೋಡಿರಿ, ನಾನಾಗಿರೋ ತೊಗೊಳ್ತಾ ಇರಲಿಲ್ಲ. ನಾನು ಡಯಟಲ್ಲಿ ಇದ್ದೀನಿ, ನಾನು ತಿನ್ನಲ್ಲ ಅಂದ್ಬಿಟ್ಟು ರಾಜೇಶಿಗೆ ದಿನ ಬೇಕು ಏನಾದರೂ ಕ್ರಂಚಿ. ಸ್ವೀಟ್ ತಿನ್ನೋಲ್ಲ, ಖಾರ ತಿನ್ನೋಲ್ಲ.